ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಶುಕ್ರವಾರ, 2ನೇ ಆಷಾಢ ಶುಕ್ರವಾರ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೀನಿ, ಮಹೇಶ್ವರಮ್ಮ ಟೆಂಪಲ್ಗೆ. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ನಿಂಬೆಹಣ್ಣು ದೀಪ ಹಚ್ಚಿದೆ. ಆಷಾಢ ಆಗೋದ್ರಿಂದ ಆಷಾಢ ಇರೋದ್ರಿಂದ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟ ಏನಿದೆಯೋ ಅದನ್ನು ಬೇಡಿಕೊಂಡು ಶುಕ್ರವಾರ ಮತ್ತು ಮಂಗಳವಾರ ಹೆಣ್ಣು ದೇವರಿಗೆ ರಾಹುಕಾಲ ಟೈಮಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ನಾನು ನಿಂಬೆಹಣ್ಣು ದೀಪ ಹಚ್ಚೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಟ್ಟೆಗೆ ಒಬ್ಬೊಬ್ಬರು ಅಕ್ಕಿ ಕೂಡ ಹಾಕ್ಕೊಳ್ತಾರೆ. ಆ್ಯಂಡ್ ನಾನಿಲ್ಲಿ ಹೂವನ್ನ ಹಾಕ್ಕೊಳ್ತಾ ಇದ್ದೀನಿ. ಹೂವನ್ನೆಲ್ಲ ಬಿಡಿಸಿ ಅದರದ್ದು ಪೆಟಲ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮೂರಲ್ಲಂತೂ ಆಷಾಢದಲ್ಲೂ ಹಚ್ತಾರೆ, ಮತ್ತು ಮಿಕ್ಕಿ ಟೈಮಲ್ಲಿ ಮಂಗಳವಾರ ಶುಕ್ರವಾರ ಎಲ್ಲರೂ ಹಚ್ಚುತ್ತಾರೆ. ಯಾಕಂದರೆ ಈ ನಮ್ಮ ಗ್ರಾಮ ದೇವತೆ ಮಹೇಶ್ವರಮ್ಮ ಏನಿದೆಯೋ, ನಮ್ಮ ಕಷ್ಟಗಳು ಏನೇ ಇದ್ದರೂ ಆ ದೇವರ ಹತ್ರ ಬೇಡ್ಕೊಂಡು ಹಚ್ಚೋದ್ರಿಂದ ನಮ್ಮ ಕಷ್ಟನೆಲ್ಲ ತುಂಬ ಬೇಗ ಪರಿಹರಿಸ್ತಾರೆ. ಆ್ಯಂಡ್ ನಮ್ಮೂರಲ್ಲಿರೋ ಎಲ್ಲರೂ ಕೂಡ ಈ ದೇವ್ರನ್ನ ತುಂಬ ನಂಬ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ದೊಡ್ಡ ದೇವಸ್ಥಾನ. ಆ್ಯಂಡ್ ಇನ್ನೊಂದು ಚಿಕ್ಕ ಮಹೇಶ್ವರಮ್ಮ ಅಂತ ಇನ್ನೊಂದು ಟೆಂಪಲ್ ಕೂಡ ಇದೆ. ಅದನ್ನು ನೆಕ್ಸ್ಟ್ ಫ್ರೈಡೇ ವಿಡಿಯೋ ಮಾಡಿಬಿಟ್ಟು ವ್ಲಾಗಲ್ಲಿ ತೋರಿಸ್ತೀನಿ. ನಾನು ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಅದರದ್ದು ರಸ ಎಲ್ಲ ತೆಗೆದು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆರತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರೈಡೇ ಅಂತೂ ಮಳೆ ಇಟ್ಕೊಂಡಿರೋದ್ರಿಂದ ಅಮ್ಮನೂ ಮತ್ತು ಪಾಪು ಬರೋಕ್ಕಾಗಲಿಲ್ಲ. ಪಾಪುಗೆ ತಲೆ ಸ್ನಾನ ಮಾಡಿಸಿ ಅಮ್ಮ ನೋಡ್ಕೊಳ್ತಾ ಇದ್ದು. ಸೊ ಅದರಿಂದ ನಾನೇ ಬಂದಿದ್ದೇನೆ. ಆ್ಯಂಡ್ ಈವ್ನಿಂಗ್ ಪಾಪುನ ಮತ್ತು ಅಮ್ಮ ಬರ್ತಾರೆ. ಆ್ಯಂಡ್ ನೀವು ಯಾರೆಲ್ಲ ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀರಾ ಕಮೆಂಟ್ ಮಾಡಿ. ನಿಮಗೆ ಏನೇನೋ ಒಳ್ಳೆಯದಾಗಿದೆ ಅದ್ರ ಬಗ್ಗೆ ಏನಾನ ಇದ್ದರೆ, ನಿಮಗೆ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಇಲ್ಲ ಏನಾದರೂ ನಾನು ಹಚ್ಚೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು ನನಗೆ, ಈ ಥರ ಎಲ್ಲ ಯಾವ ಥರ ಮಾಡೋದು ಅಂತ. ಆ್ಯಂಡ್ ಇನ್ನೊಂದು ಏನು ಅಂದರೆ, ನಿಂಬೆಹಣ್ಣು ದೀಪಕ್ಕೆ ಒಬ್ಬೊಬ್ಬರು ತುಪ್ಪ ಕೂಡ ಯೂಸ್ ಮಾಡ್ತಾರೆ ಆ್ಯಂಡ್ ಎಣ್ಣೆ ಕೂಡ ಯೂಸ್ ಮಾಡ್ತಾರೆ. ಬೇಗ ಬತ್ತಿ ಹಚ್ಕೊಳ್ಳೋದಿಲ್ಲ ಹಚ್ಚಿದ್ರೆ. ಅದಕ್ಕೆ ಮೇಲೆ ಸ್ವಲ್ಪ ಕರ್ಪೂರನ ಪುಡಿ ಮಾಡಿ ಅಂಟಿಸಿ ಹಚ್ಚೋದ್ರಿಂದ ಬೇಗ ಹಚ್ಕೊಳ್ಳುತ್ತೆ. ನೋಡಿ, ನಂದು ಆರತಿ ಎಲ್ಲ ರೆಡಿಯಾಗಿದೆ, ಮಾಡಬೇಕು. ಪೂಜೆ ಎಲ್ಲ ಆಯಿತು. ಸ್ಟಾರ್ಟಿಂಗ್ ಬರಬೇಕಾದ್ರೆ ಆಚೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಮಳೆ ಬೀಳ್ತಾಯಿತ್ತು. ಅದಕ್ಕೋಸ್ಕರ ಒಳಗಡೆ ಬಂದೆ. ನೋಡಿ, ಆಚೆಯಿಂದ ಈ ಕಡೆ ಈ ಥರ ಇದೆ. ಇದು ಹಿಂಗಿದೆ, ತ್ರಿಶೂಲ ಎಲ್ಲ ಇಟ್ಟಿದ್ದಾರೆ, ಗೋಪುರ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಎಲ್ಲ. ನಮ್ಮ ಮನೇಲಿ ಕೂಡ ಮಮ್ಮಿ ಈ ಥರ ಪೂಜೆ ಮಾಡಿದರು. ಪೂಜೆ ಎಲ್ಲ ಆಯಿತು. ಮಳೆ ಅಂತೂ ಬೀಳ್ತಾನೆ ಇತ್ತು. ಯಾಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಫುಲ್ ಬೇರೆ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಪ್ರವಾಹ ಆ್ಯಂಡ್ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗ್ತಾಯಿದೆ. ಆ್ಯಂಡ್ ಡೆಂಗ್ಯೂ ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ನೀವು ಮನೇಲಿ ನಿಮ್ಮ ಮನೆ ಹತ್ರ ಮಕ್ಳುಗಳು ಅಕ್ಕಪಕ್ಕ ಯಾರಿರೋರು ಯಾರು ಗೊತ್ತಿಲ್ಲೋ ಅವ್ರಿಗೆಲ್ಲ ತಿಳಿಸಿ. ಆ್ಯಂಡ್ ನೀರು ನಿಂತ್ಕೊಂಡಿರೋ ಜಾಗನೆಲ್ಲ ಸ್ವಲ್ಪ ಮನೆ ಅಕ್ಕಪಕ್ಕ ಎಲ್ಲ ಫುಲ್ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಎಲ್ಲಾದರೂ ಹೋದರೆ ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಆಚೆ ಯಾರೇ ಹೋಗ್ಬಿಟ್ಟು ಬನ್ನಿ, ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಒಳಗಡೆ ಬನ್ನಿ. ಚಿಕ್ಕ ಮಕ್ಕಳಿರೋ ಮನೇಲಂತೂ ತುಂಬ ಕೇರ್ಫುಲ್ಲಾಗಿರಬೇಕು ಅಂತಲೇ ಹೇಳ್ತೀನಿ. ಆ್ಯಂಡ್ ನನ್ನ ಚಾನಲಲ್ಲಿ 50 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ನಾವು ಏನೊಂದು 1K 2K ಆ ಥರ ಎಲ್ಲ ಮಾಡೀನಿ. ಖುಷಿ ಪಡಬೇಕು ಅಂತ ಏನೂ ಇಲ್ಲ. ನಾವು ಇವಾಗ ಟ್ರೈ ಮಾಡೋದ್ರಿಂದ 50 ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಲ್ಲ ನೋಡ್ತಾ ಇದ್ದಾರೆ, ಹೀಗೆ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಹೇಳ್ತೀನಿ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಪಾಪುಗೆ 8 ಮಂತ್ ಫೋಟೋಶೂಟ್ ಮಾಡಬೇಕಾಗಿತ್ತು. ಆ್ಯಂಡ್ ಈವ್ನಿಂಗ್ ಈ ಥರ ಎಲ್ಲ ರೆಡಿ ಮಾಡಿ ಫೋಟೋಶೂಟ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ಲಿ 8 ಮಂತ್ ಕಂಪ್ಲೀಟ್ ಆಗಿ ಈಗ 9 ಮಂತಿಗೆ ಬಿದ್ದಿದೆ. ಫೋಟೋಶೂಟ್ ಏನಾಯಿತು ಅಂದರೆ, ನಮ್ಮ ಪಾಪು ಮಲ್ಕೊಂಡಿದ್ಲು, ಎದ್ದೊಳ್ತಳಲ್ವ ಏನೋ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನ ಮಲಗಿಸಿದ್ವಿ. ಹಂಗೆ ಫೋಟೋ ತೊಗೊಳ್ಳೋಣ ಅಂತ ನೋಡ್ರಿ, ಎದ್ಬಿಟ್ಟು ಆಟ ಆಡಿಕೊಂಡು ನೋಡ್ರಿ ಈ ಥರ ಎಲ್ಲ ತರಲೆ ಮಾಡ್ತಾಳೆ. ಅಕ್ಕಪಕ್ಕ ಏನಿಟ್ಟಿದ್ರು ಅದನ್ನೆಲ್ಲ ಎತ್ಕೊಂಡು ಬಾಯಿಗೆ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದಾಳೆ.
ಆ್ಯಂಡ್ ಸಡನ್ನಾಗಿ ಹಂಗೆ ಬಿದ್ದು ಕೂಡ ಹೋಗ್ತಾಯಿದ್ದು. ಇವಾಗ ನಮ್ಮ ಪಾಪು ಕೂತ್ಕೊಳಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾಳೆ. ಇನ್ನೂ ಅಷ್ಟೊಂದು ಕೂರೆಲ್ಲ ಸಪೋರ್ಟ್ ಇರಬೇಕು. ಆ್ಯಂಡ್ ಬಿದ್ದೋಗ್ತಾ ಇದ್ಲು. ಅವಳನ್ನ ಆಟ ಆಡಿಸ್ಕೊಂಡು ನಾನು ನಮ್ಮಮ್ಮ ಕೂತ್ಕೊಂಡಿದ್ವಿ. ಮಕ್ಕಳಿರೋ ಮನೆಯಲ್ಲಿ ಹಿಂಗೆ ಅಲ್ವಾ, ಅವ್ರನ್ನ ಆಟ ಆಡಿಸ್ಕೊಂಡು ಅವ್ರ ಜೊತೆ ಇದ್ದರೆ ಎಷ್ಟು ಖುಷಿಯಾಗಿರುತ್ತೆ. ಈ ಹ್ಯಾಪಿ ಮೂಮೆಂಟ್ಸ್ನೆಲ್ಲ ನಾವು ಮೆಮೊರಿಯಾಗಿ ಇಟ್ಕೊಂಡು ಮತ್ತು ಅವ್ರು ದೊಡ್ಡವರಾದ್ಮೇಲೆ ತೋರಿಸೋದು ಅವ್ರಿಗೂ ಖುಷಿಯಾಗುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ನಿಮ್ಮ ಮನೇಲಿ ಮಕ್ಕಳಿದೆ ಅವ್ರದ್ದೆಲ್ಲ ಈ ಥರ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ.